ನಮಗೆ ಸುಮಾರು ಒಂದು 8-9 ತಿಂಗಳಿಂದ ಒಂದು ಅಕ್ರಮ ಕಟ್ಟಡ ಆಗ್ತಾ ಇದೆ ನಮ್ಮ ಮನೆ ಹತ್ರ. 17 ಅಡಿಯಲ್ಲಿ 100x100 ಸೈಟಲ್ಲಿ ಇವ್ರು ಏನು ಕಟ್ತಾರೆ ಅಂತ ಕನಸಿನ ಮನೆ ಕಟ್ಕೊಂಡು ಬರಬೇಕು ಅಂತ ನಾವು ಅಲ್ಲೇ ಕಟ್ಕೊಂಡು ಬಂದಿದ್ದು. ಇಟ್ ಹಸ್ ಕಮ್ ಓನ್ಲಿ ಫಾರ್ 4 ಯೂನಿಟ್ಸ್ ವಿತ್ 4 ಕಿಚನ್ಸ್. ಪ್ಲಿಂತ್ ಲೆವೆಲ್ ಮಾರ್ಕಿಂಗು ಆಗಿದೆ. ಇದು ಅದರದ್ದು ರಿಪೋರ್ಟು. ಓವರ್ ಆಲ್ 75% ಡಿವಿಯೇಷನ್ ಆಗಿದೆ ಅಂತ ಪ್ರೂಫ್ ಇದೆ. ಅಲ್ಲಿ 4-5 ಬಿಲ್ಡಿಂಗ್ ಇದೇ ಥರ ವೈಲೇಷನ್ ಆಗ್ತಾ ಇದೆ. ಆ ಥರ ರೋಡಲ್ಲಿ ಇವರು 42 ಮನೆ ಕಟ್ತೀನಿ ಅಂದರೆ ಇವರು ಆಂಧ್ರ ಬಿಲ್ಡರು. BBMP GBA ಕಡೆಯಿಂದ ದಯವಿಟ್ಟು ಇದ್ರ ಮೇಲೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳಿ, ಕೆಲಸ ನಿಲ್ಸೋಕ್ಕೆ ನಮಗೆ ಬರಲ್ಲ ಅಂತ ನಮಗೆ ಡೈರೆಕ್ಟಾಗಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ಬಿಟ್ರು ಸರ್. ಈ ಬಿಲ್ಡರ್ಸ್ ಹತ್ರ ಬೇಕಾದಷ್ಟು ಕೊಡೋಷ್ಟು ಇದೆ, ನಾವು ರೆಸಿಡೆಂಟ್ಸು, ನಮ್ಮ ಹತ್ರ ಕೊಡೋಕ್ಕೆ ಏನೂ ಇಲ್ಲ. ಸೊ ಇದಕ್ಕೆ ಏನು ಆ್ಯಕ್ಷನ್ ತಗೊಂತಾರೆ ಇದೇ ಪ್ರೂಫ್ ನಿಮಗೆ. ಹಾಂ, ಕೃಷ್ಣ ಬೈರೇಗೌಡರು ಕೆಲ್ಸಗಳ ಬಗ್ಗೆ ತುಂಬ ಅಭಿಮಾನ ಇದೆ. ಅವ್ರ ಹತ್ರ ಒಂದು ಮನವಿ ನೀಡೋಣ ಅಂತ ಕಾಯ್ತಾ ಇದ್ದೀವಿ ಸರ್. ಸರ್, ಏನೀಗ ಯಾವ ರೆಸಿಡೆನ್ಸು ಬೆಂಗಳೂರಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ಏನು? ನಮಸ್ತೆ ಸರ್, ನನ್ನ ಹೆಸರು ರಾಜೇಶ್ ಅಂತ. ನಾನು ವಿನಾಯಕ್ ನಗರ ಲೇಔಟ್ ಮೇಡಲ್ಲಿ ಫಸ್ಟ್ ಮೇನಿಂದ KR ಪುರಂ ಭಟ್ರಳ್ಳಿಯಿಂದ ಮಾತಾಡ್ತಾ ಇರೋದು. ನಮಗೆ ಸುಮಾರು ಒಂದು 8-9 ತಿಂಗಳಿಂದ ಒಂದು ಅಕ್ರಮ ಕಟ್ಟಡ ಆಗ್ತಾ ಇದೆ ನಮ್ಮ ಮನೆ ಹತ್ರ. ರೋಡ್ ಬಂದ್ಬಿಟ್ಟು ಬರೀ 17 ಅಡಿ ಇರೋದು. 17 ಅಡಿಯಲ್ಲಿ 100x100 ಸೈಟಲ್ಲಿ ಇವ್ರು ಏನು ಕಟ್ತಾರೆ ಅಂತ ನಾನು RTIಗೆ ಟೌನ್ ಪ್ಲ್ಯಾನಿಂಗ್ ಹಾಕಿ ಏನು ಪ್ಲ್ಯಾನ್ ಅಂತ ಪ್ಲ್ಯಾನ್ ಅಪ್ರೂವಲ್ ತೊಗೊಂಡೆ. ಪ್ಲ್ಯಾನ್ ಅಪ್ರೂವಲಲ್ಲಿ ನೋಡಿದ್ರೆ ಬರೀ 4 ಅಪಾರ್ಟ್ಮೆಂಟ್, 4 ಮನೆ ಅಂದರೆ 4 ನಿವೇಶನಗಳು ಮಾತ್ರ ಕಟ್ಟೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. 4 ಕಿಚನ್ಸು ಯೂನಿಟ್ಸ್ ಇರೋದು. ಬಟ್ ನೋಡಿದ್ರೆ ಶಾಕಿಂಗ್ ವಿಚಾರ ಏನಂದರೆ ಅವರು 42 ಅಪಾರ್ಟ್ಮೆಂಟ್ಸ್ ಕಟ್ತೀನಿ ಅಂತ ಬ್ರೌಷರ್ಸು, ಅವ್ರದ್ದು ಕ್ಯಾಟ್ಲಾಗ್ಸು, ಪ್ರಮೋಷನ್ಸು, ಆ್ಯಡ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಇದರಿಂದ ನಮಗೆ ತುಂಬ ಒಂಥರ ಶಾಕ್ ಆಗೋಯಿತು. ಯಾಕಂದರೆ ಅದು ಬರೀ ರೆಸಿಡೆಂಟ್ಸೇ ಇರೋದು. ಎಲ್ಲ 30-40 ಮನೆಗಳು ಕಟ್ಕೊಂಡು ಎಲ್ಲ ಒಂದು ಕನಸಿನ ಮನೆ ಕಟ್ಕೊಂಡು ಬರಬೇಕು ಅಂತ ನಾವು ಅಲ್ಲೇ ಕಟ್ಕೊಂಡು ಬಂದಿದ್ದು. ಡೆಡ್ ಎಂಡ್ ಪ್ರಾಪರ್ಟಿ, ಸೈಲೆಂಟಾಗಿರ್ಬೋದು, ಬೇರೆ ಕಡೆ ಎಲ್ಲ ತುಂಬ ಗಲಾಟೆ, ಕನ್ಸ್ಟ್ರಕ್ಷನ್ ಎಲ್ಲ ಇದಾಗ್ತಾಯಿದೆ ಅಂತ. ಮತ್ತು ಇಲ್ಲಿ ಬಂದರೆ ಇಲ್ಲಿನೂ ಇದೇ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಈಗ 42 ಮನೆ ಕಟ್ಟಿದ್ರೆ 42 ಮನೆಗೆ ಕಾರ್ ಪಾರ್ಕಿಂಗ್ ಎಲ್ಲಿಂದ ಕೊಡ್ತಾರೆ, ಗಾರ್ಬೇಜ್ ಹೆಂಗೆ ವ್ಯವಸ್ಥೆ ಮಾಡ್ತಾರೆ, ನೀರು ಎಲ್ಲಿಂದ ಪ್ರೊವೈಡ್ ಮಾಡ್ತಾರೆ? ಪರ್ಮಿಷನ್ ಬರೀ 4 ಮನೆಗಳು ಅಂದರೆ 4 ಫ್ಲ್ಯಾಟ್ಸು. ದಟ್ ಈಸ್ ಫಾರ್ ಓನ್ಲಿ ಇಂಡಿವಿಜುವಲ್ ಪರ್ಸನ್ಗೆ ಕೊಟ್ಟಿದ್ದಾರೆ. ರೆಸಿಡೆನ್ಷಿಯಲ್ಗೆ ಇವರು ಅಪಾರ್ಟ್ಮೆಂಟ್ ಮಾಡಿ ಸೇಲ್ ಮಾಡ್ತಾರೆ ಅಂದರೆ ದಟ್ ಕಮ್ಸ್ ಅಂಡರ್ ಕಮರ್ಷಿಯಲ್ ಅಲ್ವಾ? ಪ್ಲ್ಯಾನ್ ಅಪ್ರೂವಲ್ ಆಗಿರೋದು ನೋಡಿ, ಬರೀ 4 ಯೂನಿಟ್ಸು. ಇಟ್ ಹಸ್ ಕಮ್ ಓನ್ಲಿ ಫಾರ್ 4 ಯೂನಿಟ್ಸ್ ವಿತ್ 4 ಕಿಚನ್ಸ್. ಪರ್ಮಿಷನ್ ಕೊಟ್ಟಿರೋದು ADTP ಟೌನ್ ಪ್ಲ್ಯಾನಿಂಗ್, GBAಯಿಂದ ಟೌನ್ ಪ್ಲ್ಯಾನಿಂಗ್ ತೊಗೊಂಡಿದ್ದಾರೆ. ನಾವು ಕಂಪ್ಲೇಂಟ್ಸ್ ರೇಸ್ ಮಾಡಿ ಇಂಜಿನಿಯರ್ ಡಿಪಾರ್ಟ್ಮೆಂಟ್ಗೆ, ಸೊ AEE ರಮೇಶ್ ಅವರು, AE ಸಚಿನ್ ಅವರು, ಅವ್ರ ಅಸಿಸ್ಟೆಂಟ್ ಶ್ರೀಕಾಂತ್ ಅವ್ರಿಗೆ ಕಂಟಿನ್ಯೂಸ್ ಆಗಿ 10 ತಿಂಗಳಿಂದ ಫಾಲೋಅಪ್ ಮಾಡ್ತಾಯಿದ್ದೀರಿ. ಅವರು ಒಂದು ನೋಟಿಸ್ ಕೊಡ್ತಾರೆ, ಒಂದು 2-3 ದಿನ ಕೆಲಸ ನಿಲ್ಲಿಸ್ತಾರೆ, ತಿರ್ಗಾ ಇನ್ನೊಂದು ನೋಟಿಸ್ ಕೊಡ್ತಾರೆ, 2-3 ದಿನ ಕೆಲಸ ನಿಲ್ಲಿಸ್ತಾರೆ, ಮತ್ತೆ ಕೆಲಸ ಶುರುವಾಗುತ್ತೆ. ಫೌಂಡೇಶನ್ ಸ್ಟೇಜಿಂದ ಆಗ್ತಾ ಇರೋದು. ನಮಗೆ ಝೋನಲ್ ಕಮಿಷನರ್ ರಮೇಶ್ ಸರ್ನ ಭೇಟಿ ಆದಾಗ ಅವರೇನಂದರು, ನಮ್ಗೆ ಏನು ಪ್ರೂಫ್ ಇದೆಪ್ಪ, ಈಗ ಅವ್ರು ವೈಲೇಟ್ ಮಾಡ್ತಾಯಿದ್ದಾರೆ ಅಂತ, ನೀವು ಫೌಂಡೇಶನ್ ಸ್ಟೇಜಲ್ಲೇ ಕಂಪ್ಲೇಂಟ್ ಮಾಡಿದ್ದೀರಾ, ನಾವು ಪ್ಲಿಂತ್ ಲೆವೆಲ್ವರೆಗೂ ವೆಯ್ಟ್ ಮಾಡಬೇಕು, ಪ್ಲಿಂತ್ ಲೆವೆಲಲ್ಲೇ ನಮಗೆ ಗೊತ್ತಾಗೋದು ಈ ಥರ ಅವರು ವೈಲೇಷನ್ ಮಾಡಿದ್ದಾರೆ ಅಂತ ನಮಗೆ ಈಸ್ಟ್ ಝೋನಲ್ ಕಮಿಷನರ್ ರಮೇಶ್ ಸರ್ ಅವರು ಹೇಳಿದ್ರು. ಅವ್ರಿಗೂ ಲೆಟರ್ ಕೊಟ್ಟಾಗ ಅವರು ಈ ಥರ ಮಾಹಿತಿ ಕೊಟ್ಟರು. ಈಗ ಪ್ಲಿಂತ್ ಲೆವೆಲ್ ಮಾರ್ಕಿಂಗು ಆಗಿದೆ. ಇದು ಅದರದ್ದು ರಿಪೋರ್ಟು. ಪ್ಲಿಂತ್ ಲೆವೆಲ್ ಮಾರ್ಕಿಂಗಲ್ಲಿ ಕ್ಲಿಯರಾಗಿ ಎವಿಡೆನ್ಸ್ ಇದೆ ದ್ಯಾಟ್ 100% ಡಿವಿಯೇಷನ್ ಟುವರ್ಡ್ಸ್ ದ ರೋಡ್, 49% ಟುವರ್ಡ್ಸ್ ವೆಸ್ಟ್, ಎಡಭಾಗಕ್ಕೆ 61% ಮತ್ತು ಬಲಭಾಗಕ್ಕೆ 80% ಡಿವಿಯೇಷನ್. ಓವರ್ ಆಲ್ 75% ಡಿವಿಯೇಷನ್ ಆಗಿದೆ ಅಂತ ಪ್ರೂಫ್ ಇದೆ ಇಲ್ಲಿ. ಓಕೆ,
ಸೊ ಇದ್ರ ಮೇಲೆ ನೀವು ಏನು ಆ್ಯಕ್ಷನ್ ತೊಗೊತೀರಾ? ಕೆಲಸ ಅಂತೂ ದಿನ ರಾತ್ರಿ ಸಾಕ್ತಾನೆ ಇದೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ನಾನ್ ಸ್ಟಾಪಾಗಿ ನಡೀತಾ ಇದೆ. ಅಧಿಕಾರಿಗಳಿಗೆ ಏನು ಸರ್ ತೊಂದರೆ ಏನಂದರೆ, ಕನ್ಸ್ಟ್ರಕ್ಷನ್ ವೆಹಿಕಲ್ಸ್ ಬರುತ್ತೆ, ಒಂದು ಗಾಡಿ ಬಂದರೆ ಒಂದು ಗಾಡಿ ಹೋಗೋಕ್ಕಾಗಲ್ಲ. ಕಾಂಕ್ರೀಟ್ ಗಾಡಿ ಎತ್ಕೊಂಬಂದು ನಿಲ್ಲಿಸ್ಬಿಡ್ತಾರೆ. ನಾವು ಎಮರ್ಜೆನ್ಸಿ ಸ್ಕೂಲ್ ಮಕ್ಳು ಡ್ರಾಪ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಹೋಗೋಕ್ಕಾಗಲ್ಲ. ಅವರು ಬೋರ್ವೆಲ್ ಹಾಕಿದಾಗಿಂದ ನಮ್ಮ ರೋಡಲ್ಲಿ ಬೋರ್ವೆಲ್ದು ನೀರು ಕಮ್ಮಿ ಆಗೋಯ್ತು. ಒಂದು ಗಾರ್ಬೇಜ್ ಗಾಡಿ ಬರೋಕ್ಕಾಗಲ್ಲ ಸರ್, ರೋಡಲ್ಲಿ ಫುಲ್ಲು ನಿಲ್ಲಿಸ್ಬಿಡ್ತಾರೆ. ಇದು 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 ಒಂದೇ ಬಿಲ್ಡಿಂಗ್ ಅಲ್ಲ ಸರ್, ಅಲ್ಲಿ 4-5 ಬಿಲ್ಡಿಂಗ್ ಇದೇ ಥರ ವೈಲೇಷನ್ ಆಗ್ತಾಯಿದೆ. ಬಟ್ ಯಾರೂ ಅದ್ರ ಬಗ್ಗೆ ಏನೂ ಅದನ್ನ ಆ್ಯಕ್ಷನ್ನೇ ತೊಗೊತಾ ಇಲ್ಲ. ಬಟ್ ನಾವು ಒಂದು 10-15 ಜನ ರೆಸಿಡೆನ್ಸ್ ಎಲ್ಲ ಸೇರಿಕೊಂಡು ಇದ್ರ ಬಗ್ಗೆ ಸೀರಿಯಸ್ ಆಗಿ ನಾವು ಕಂಪ್ಲೇಂಟ್ ರೇಸ್ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಫ್ಯೂಚರಲ್ಲಿ ನಮಗೆ ತೊಂದರೆ ಆಗೋದು, ರೆಸಿಡೆಂಟ್ಸ್ಗೆ ತೊಂದರೆ ಆಗೋದು. ಸ್ಯಾನಿಟ್ರಿ ಲೈನು ನಮ್ಮ ರೋಡಿಂದ ಬಂದು ಅವ್ರ ರೋಡ್ಗೆ ಬಂದು ಅಲ್ಲಿಂದನೇ ಡಿವೇಟ್ ಆಗಬೇಕು. ಸೊ ಆ ಜಂಕ್ಷನ್ಗೆ ಬಂದಾಗ ಇವ್ರದ್ದು 42 ಮನೆ ಕಟ್ಬಿಟ್ರೆ ಅಲ್ಲಿ ಸ್ಯಾನಿಟ್ರಿ ಬಂದರೆ ಸ್ಯಾನಿಟ್ರಿ ಬ್ಲಾಕ್ ಆಗುತ್ತೆ. ಇದಕ್ಕೆಲ್ಲ ಯಾರು ಸರ್ ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ? ಹಾಂ, ಒಂದು ಫೈರ್ ಇಂಜಿನ್ ಬರೋಕ್ಕಾಗಲ್ಲ ಸರ್, ಏನಾದರೂ ಫೈರ್ ಆಕ್ಸಿಡೆಂಟ್ ಆಗಿಬಿಟ್ರೆ ಅಲ್ಲಿ ಒಂದು ಆ್ಯಂಬುಲೆನ್ಸ್ ಬರೋಕ್ಕಾಗಲ್ಲ ರೋಡಲ್ಲಿ ಎಮರ್ಜೆನ್ಸಿ ಆದರೆ. ಆ ಥರ ರೋಡಲ್ಲಿ ಇವರು 42 ಮನೆ ಕಟ್ತೀನಿ ಅಂದರೆ ಇವರು ಆಂಧ್ರ ಬಿಲ್ಡರು, ಈ ಲೋಕಲ್ಲು ಸ್ಥಳೀಯರಲ್ಲ. ಆಂಧ್ರದಿಂದ ಬಂದು ಇಲ್ಲಿ ಬಿಲ್ಡಿಂಗ್ ಮಾಡಿ ಕಟ್ಬಿಟ್ಟು ಸೇಲ್ ಮಾಡಿಬಿಟ್ಟು ಹೋಗೋ ಇಂಟೆನ್ಷನಲ್ಲಿರೋದು. ನಾವು ಅಲ್ಲಿ ರೆಸಿಡೆಂಟ್ಸು ಅಲ್ಲೇ ಇದ್ದೇ ಪರ್ಮನೆಂಟಾಗಿ ಇರಬೇಕು ಅಂತ ನಾವು ಬಂದಿರೋದಲ್ಲಿ ಮನೆ. ಸೊ ಅದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನಮಗೆ BBMP GBA ಕಡೆಯಿಂದ ದಯವಿಟ್ಟು ಇದ್ರ ಮೇಲೆ ಸೀರಿಯಸ್ಸಾಗಿ ಆ್ಯಕ್ಷನ್ ತೊಗೊಳ್ಳಿ. ನಮಗೆ ಜೆ ಸಿ ಸುಧಾ ಮೇಡಮ್ ಅವರು ಭರವಸೆ ನೀಡಿದ್ದಾರೆ, ನೀವೇನು ಬೇಜಾರು ಮಾಡ್ಕೋಬೇಡಿ, ನಾವು ಬಂದು ಕೆಲಸ ನಿಲ್ಲಿಸ್ತೀವಿ. ಹಂಗೆ ಅವ್ರ ಮಾತು ಕೇಳ್ತಾ ಇಲ್ಲ ಅಂದರೆ ಪೊಲೀಸ್ ಸಮೇತ ಬಂದು ನಾವು ಕೆಲಸ ನಿಲ್ಲಿಸ್ತೀವಿ ಅಂತ ರಮೇಶ್ ಅವ್ರಿಗೆ ಡೈರೆಕ್ಷನ್ಸ್ ನೀಡಿದ್ದಾರೆ ನಮ್ಮ ಮುಂದೆನೇ. ಸರ್ ಇದು ಒಂದು 3 ತಿಂಗಳ ಮುಂಚೆ ಹೇಳಿದ್ರು ಈ ಥರ ರಮೇಶ್ ಅವ್ರಿಗೆ, ನೀವು ಪೊಲೀಸ್ನ ಕರ್ಕೊಂಡೋಗಿ ನಿಲ್ಲಿಸಿ, ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಅಂದರೆ. ರಮೇಶ್ ಸರ್ಗೆ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಾವು ನೋಟಿಸ್ ಕೊಡೋಕ್ಕೆ ಬರುತ್ತಷ್ಟೇ, ನಾವೇನು ಕೆಲಸ ನಿಲ್ಸೋಕ್ಕೆ ನಮಗೆ ಬರಲ್ಲ ಅಂತ ನಮಗೆ ಡೈರೆಕ್ಟಾಗಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ಬಿಟ್ರು ಸರ್. ನಾವು ಬಂದು ನೋಟಿಸ್ ಕೊಡೋಕ್ಕಾಗತ್ತೆ, ಆದರೆ ನಾವು ಸೈಟಿಗೆ ಬಂದು ಕೆಲಸ ನಿಲ್ಸೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಇನ್ನೊಂದು ಏನಂತಂದರೆ, ನೀವೇನೇ ಇದ್ರೂ ಸಚಿನ್ ಅವ್ರ ಹತ್ರ ಮಾತಾಡಿ, ಅವ್ರು ಯಾವ ನೋಟಿಸ್ ಕೊಟ್ಟರು ನಾನು ಸೈನ್ ಮಾಡಿ ಕೊಟ್ಬಿಡ್ತೀನಿ. ಸರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸರ್. ಸಚಿನ್ ಅವ್ರು ಮಾತ್ರನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿರೋದು, ರಮೇಶ್ ಅವ್ರು ಸ್ಪಾಟ್ ಇನ್ಸ್ಪೆಕ್ಷನು ಮಾಡಿಲ್ಲ. ನಾವು ಸುಧಾ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಮೇಡಮ್ ನೀವು ಬಂದು ಒಂದು ಸತಿ ಆ ರೋಡ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಅಕ್ಕಪಕ್ಕ ನಡೀತಾ ಇರೋದು ಕಟ್ಟಡಗಳನ್ನ ನೋಡಿ, ಅಲ್ಲೆಲ್ಲ 6 ಅಂತಸ್ತಿನ ಕಟ್ಟಡನೇ ಎಲ್ಲರೂ ಮಾಡ್ತಾ ಇರೋದು. ಸೊ ಇದು ಒಂದು ಮುನ್ನುದಾಹರಣೆ ಆಗಬಾರ್ದು. ಅದಕ್ಕೆ ಇದೊಂದು ನಿಲ್ಲಿಸ್ಬಿಟ್ರೆ ಮತ್ತು ಅಲ್ಲಿ ಯಾರೂ ಕಟ್ಟಕ್ಕೆ ಹೋಗಲ್ಲ, ವೈಲೇಟ್ ಮಾಡೋಕ್ಕೆ ಹೋಗಲ್ಲ. ಸುಧಾ ಮೇಡಮ್ ಏನಿದ್ದಾರೆ ಅವರು JC ಮೇಡಮ್, ಜಾಯಿಂಟ್ ಕಮಿಷನರ್ ಅವರು. ಯಾವ ಜೋನು? ಈಸ್ಟ್ ಝೋನ್ ಮಾದೇಪುರಕ್ಕೆ. ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆ ಕಡೆ ಎಲ್ಲ ಡೆಮಾಲಿಷನ್ಸು ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊತಾ ಇದ್ದಾರೆ. ಆ ಮೇಡಮ್ ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ದಿನ ಆಯ್ತು ಹೇಳೋರು? ಆಯಿತು, ಒಂದು ಸುಮಾರು 3 ತಿಂಗಳಾಯಿತು ಸರ್. ಬಟ್ ಇದು ಅವ್ರಿಗೆ ಈಗ ಈ ಪ್ಲಿಂತ್ ವಿಚಾರ ಅವ್ರಿಗೆ ನಾವು ಮೊನ್ನೆನೇ ಹೋಗಿ ಲೆಟ್ರ್ ಕೊಟ್ಟು ಬಂದಿದ್ದೀವಿ. ಮತ್ತೆ ಹೋಗ್ಬಿಟ್ಟು ಅವ್ರ ಹತ್ರ ಕುತ್ಕೊಂಡು ಮಾತಾಡಿದ್ರೆ ನಮಗೇನಾದರೂ ಒಂದು ಇದಕ್ಕೆ ಸೊಲ್ಯೂಷನ್ ಸಿಗ್ಬೋದು ಅಂತ. ನಮ್ಮ ಅಧಿಕಾರಿಗಳೆಲ್ಲ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಸರ್ ನಿಮಗೆ ಗೊತ್ತು, ಒಂದು ದುಡ್ಡು ಈ ಬಿಲ್ಡರ್ಸ್ ಹತ್ರ ಬೇಕಾದಷ್ಟು ಕೊಡೋಷ್ಟು ಇದೆ. ನಾವು ರೆಸಿಡೆಂಟ್ಸು, ನಮ್ಮ ಹತ್ರ ಕೊಡೋಕ್ಕೆ ಏನೂ ಇಲ್ಲ. ಸೊ ಅವ್ರಿಗೆ ಏನಂದರೆ ಅವ್ರು ಮಾತಾಡೋದು ಕೇಳಿಸ್ತಾ ಇದೆ, ನಾವು ಮಾತಾಡೋದು ಅವ್ರಿಗೆ ಕೇಳಿಸಲ್ಲ ಸರ್. ಸೊ ತೊಂದರೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ತೊಂದರೆ ಸರ್. ಈಗ ನಮ್ಮ ರೆಸಿಡೆಂಟ್ಸ್ ಎಲ್ಲ ಮೊನ್ನೆನೂ ಹೋರಾಟ ಮಾಡಿದ್ವಿ, ಅಲ್ಲೇ ಎಲ್ಲ ಧಿಕ್ಕಾರೆಲ್ಲ ಹಾಕಿದ್ವಿ, ಕೂಗಿದ್ವಿ. ಬಟ್ ಮಳೆ ಬಂದ್ಬಿಡ್ತು. ಇಲ್ಲಾಂದರೆ ಅವತ್ತು ನಮ್ಮ ಇವ್ರಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಕರೆದಿದ್ವಿ. ಎಷ್ಟು ಜನ ಇದ್ದಾರೆ ರೆಸಿಡೆನ್ಸಿ ಏರಿಯಾ ಸುತ್ತಮುತ್ತ? ಸರ್ ನಮ್ಮ ಜೊತೆ ಒಂದು 10-15 ಜನ ಇದ್ದಾರೆ ಸರ್ ನಮ್ಮ ಜೊತೆ ಹೋರಾಟ ಮಾಡೋಕ್ಕೆ. ಸುತ್ತಮುತ್ತ ಒಂದು 20-25 ಸರ್. ಆ ರೋಡ್ ಫುಲ್ಲೂ ಕಂಜೆಸ್ಟೆಡ್ ರೋಡ್ ಸರ್. ಎಂಟ್ರೆನ್ಸಿಂದ 17 ಅಡಿಯಿಂದ ಹೋಗ್ತಾ ಇನ್ನೂ ಚಿಕ್ಕದಾಗತ್ತೆ. ಅಲ್ಲಿ ಒಂದು ಗಾಡಿ ಹೋದರೆ ಆ ಇನ್ನೊಂದು ಗಾಡಿ ಹೋಗೋವರೆಗೂ ವೆಯ್ಟ್ ಮಾಡೇ ಹೋಗೋಕ್ಕಾಗೋದು. ಆ ಥರ ಸಿಚುವೇಶನ್ ಇದೆ ಸರ್. ಸೊ ಹೆಂಗೆ ಮಾಡ್ತೀರಿ ಮತ್ತು ಇಂಥ ಸಿಚುವೇಶನಲ್ಲಿ? ಸರ್ ವೆಯ್ಟ್ ಮಾಡಬೇಕು, ಆರೋನ್ ಹೊಡಿಬೇಕು, ಜಗಳ ಆಡಬೇಕು ಅವ್ರ ಜೊತೆ. ಒಂದು ನೀರು ಗಾಡಿ ಬಂದುಬಿಟ್ರೆ ಆ ನೀರು ಗಾಡಿ ಹೋಗೋವರೆಗೂ ಕಾಯಬೇಕು. ಸ್ಕೂಲ್ಗೆ ಮಕ್ಕಳಿಗೆ ಕರ್ಕೊಂಡು ಹೋಗೋಕ್ಕೆ ಆ ರೋಡಲ್ಲಿ ಸ್ಕೂಲ್ ಬಸ್ ಬರಲ್ಲ ಅಂದ್ಬಿಟ್ಟು ಮೇನ್ ರೋಡಲ್ಲೇ ಇಳಿಸ್ಕೋಬೇಕು, ಮೇನ್ ರೋಡಿಂದನೇ ಹತ್ಕೋಬೇಕು. ಆ ಥರ ರೋಡಲ್ಲಿ ಇವರು 40 ಮನೆ ಅಪಾರ್ಟ್ಮೆಂಟ್ ಕಟ್ಟಿ ಸೇಲ್ ಮಾಡ್ತೇನೆ ಅಂದರೆ ತೊಗೊಂಡಿದ್ದು 4 ಪರ್ಮಿಷನ್ ತೊಗೊಂಡಿರೋದು ಬರೀ 4 ಫ್ಲ್ಯಾಟ್ಸು ಅಲ್ಲ. ಪರ್ಮಿಷನ್ ತೊಗೊಂಡಿರೋದಲ್ಲ, ಅಲ್ಲಿ ಕೊಡೋಕ್ಕೆ ಬರೋದೇ ರೆಸಿಡೆನ್ಷಿಯಲ್ಲು ರೋಡ್ ಪ್ರಕಾರ 4 ಮನೆ.
ಎಷ್ಟು ಇರ್ಬೇಕು ಸರ್ ರೋಡ್ ಅದು? ರೋಡ್ ಮಿನಿಮಮ್ 30-35 ಅಡಿ ರೋಡ್ ಇರಬೇಕು. ಅವ್ರು ಅಪಾರ್ಟ್ಮೆಂಟ್ ಮಾಡಿ ಏನಾದರೂ ಕಟ್ಟಿ ಸೇಲ್ ಮಾಡಬೇಕು ಅಂದ್ರೂ ಸರ್. ಮತ್ತು ಇನ್ನೊಂದು ಏನು ಹೇಳುತ್ತೆ, ಪ್ಲಿಂತ್ ಬೀಮಲ್ಲಿ ದೇ ಆರ್ ಡಿವಿಯೇಟೆಡ್ 75%, ವಿಚ್ ಇಸ್ ಅನ್ಎಕ್ಸೆಪ್ಟಬಲ್. GBA bylaw says that 5 to 15% is acceptable, but when you see a 75% violation, ಸೊ ಇದಕ್ಕೆ ಏನು ಆ್ಯಕ್ಷನ್ ತೊಗೊತಾರೆ, ಇದೇ ಪ್ರೂಫು ನಿಮಗೆ. ಈಗ ಹೊಸ ಮಂತ್ರಿಗಳು ಬಂದಿದ್ದಾರೆ ಬೆಂಗಳೂರು ಡೆವಲಪ್ಮೆಂಟ್. ಹಾಂ ಸರ್, ಈಗ ನಮಗೆ ಕೃಷ್ಣ ಬೈರೇಗೌಡರು ಅವರು ಮಾಡ್ತಾರೋ ತುಂಬ ಏನೋ ಕೆಲ್ಸಗಳ ಬಗ್ಗೆ ತುಂಬ ಅಭಿಮಾನ ಇದೆ. ಸೊ ಈಗ ಇದೆಲ್ಲ ನಮಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ನಾವು ಅವ್ರನ್ನೇ ಭೇಟಿಯಾಗಿ ಇದನ್ನೆಲ್ಲ ಅವ್ರ ಹತ್ರ ಒಂದು ಮನವಿ ನೀಡೋಣ ಅಂತ ಕಾಯ್ತಾ ಇದ್ದೀವಿ ಸರ್. ಈಗ ನಮಗೇನಾದರೂ ಅಧಿಕಾರಿಗಳ ಕಡೆಯಿಂದ ಏನಾದರೂ ನಮಗೆ ಸ್ಪಂದನೆ ಸಿಕ್ಕಿಲ್ಲ, ಏನಾದರೂ ನಮಗೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನೆಕ್ಸ್ಟು ಅವರು ಬೈರೇಗೌಡರ ಹತ್ರನೇ ಹೋಗ್ಬೇಕು ಸರ್ ನಾವು. ಕಾನೂನು ಹೋರಾಟ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ರೆ ಹೆಂಗೆ ಸರ್? ಈಗ ನೋಡಿ, ನಮಗೆ ಎಲ್ಲಿ ಹೋದ್ರೂ AW ರಮೇಶ್ ಅವ್ರಿಗೇ ಬರಬೇಕು ಅದು. ಯಾಕಂದರೆ ಅವರು ಸರ್, ಈಗ ಕಮಿಷ್ನರ್ ಹತ್ರ ನಾವು ಲೆಟ್ರ್ ಕೊಟ್ರು ಆ್ಯಕ್ಷನ್ ತೊಗೊಬೇಕಾಗಿರೋದು AWನೇ ಸರ್. ಕಮಿಷ್ನರ್ ನಾವು ಇವಾಗ ಲೆಟ್ರ್ ಕೊಟ್ಟರೆ ಕಮಿಷ್ನರ್ ಯಾರಿಗೆ ಬರೀತಾರೆ ಅಂದರೆ AW ಸರ್. ಫೋನ್ ಮಾಡಿದ್ರೆ ಫೋನ್ಗೂ ಸಿಗ್ತಾ ಇಲ್ಲ ಸರ್. ಅವ್ರು ಏನು ಹೇಳ್ತಾರೆ, ಮಾದೇಪುರ KR ಪುರಂ ಈಸ್ಟ್ ಝೋನಲ್ಲಿ ಅವ್ರಿಗೆ ಫೋನ್ ಮಾಡಿದ್ರೆ ಸಚಿನ್ಗೆ ಮಾತಾಡಿ ಅಂತಾರೆ. ಸಚಿನ್ಗೆ ಮಾತಾಡಿದ್ರೆ ಇನ್ನೊಬ್ರು ಶ್ರೀಕಾಂತ್ ಅಂತಿದ್ದಾರೆ, ಅವ್ರಿಗೆ ಮಾತಾಡಿ ಅಂತಾರೆ. ಶ್ರೀಕಾಂತ್ ಮಾಡಿದ್ರೆ ಸರ್ ನನ್ನ ಕೈಲಿ ಏನಿಲ್ಲ ಸರ್, ಸಚಿನ್ ಸರ್ ಹತ್ರನೇ ಮಾತಾಡಬೇಕು ಅಂತಾರೆ. ಸೊ ಹಿಂಗೆ ಒಬ್ಬರ ಮೇಲೆ ಒಬ್ಬರು ಬರೀ ನಮಗೆ ಆಟ ಆಡಿಸ್ತಾ ಇದ್ದಾರೆ, ಸುತ್ತಾಡಿಸ್ತಾ ಇದ್ದಾರೆ ವಿನಃ ಅಲ್ಲಿ ಬಂದು ಕೆಲಸನೇ ನಿಲ್ಲಿಸ್ತಾ ಇಲ್ಲ ಸರ್. ಒಂದು ದಿವಸನೂ ಕೆಲಸ ನಿಲ್ಲಿಸಿಲ್ಲ ಸರ್. ಬರೀ ನೋಟಿಸ್ ಕೊಡ್ತಾರೆ. ಏನು ನೋಟಿಸ್ ಗೊತ್ತಾ ಸರ್? ಈ ಡಾಕ್ಯುಮೆಂಟ್ಸು ನಮಗೆ ಪ್ರೊವೈಡ್ ಮಾಡಿ, ಏನು ಪ್ಲ್ಯಾನ್ ಅಪ್ರೂವಲ್ ಡಾಕ್ಯುಮೆಂಟ್ಸು, ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಇದನ್ನು ನಮಗೆ ಪ್ರೊವೈಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ವಿನಃ ಅಲ್ಲಿ ಕೆಲಸ ನಿಲ್ಲಿಸಿ ನೀವು ವೈಲೇಟ್ ಮಾಡಿದ್ದೀರ ಅಂತ ಹೇಳ್ತಾ ಇಲ್ಲ ಸರ್. ಅಂದರೆ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ಸುತ್ತೆ ಸರ್. 200% ಹಂಗಿಲ್ಲ ಅಂದರೆ ಇಷ್ಟೊತ್ತಿಗೆ ಕೆಲಸ ನಿಲ್ಲಿಸಿರ್ಬೇಕಾಗಿತ್ತಲ್ವ ಸರ್. ಕೆಲಸ ಮತ್ತು ಯಾಕೆ ನಡೀತಾ ಇದೆ? ನಾವು ಇನಿಷಿಯಲ್ ಸ್ಟೇಜಲ್ಲೇ ಮಾಡಿದ್ರೆ ನಾಳೆ ಅವರು ಏನಾದರೂ ಕರೆಕ್ಷನ್ಸ್ ಮಾಡ್ಕೋಬೋದು ಅಂತಲೇ ಇನಿಷಿಯಲ್. ಇವಾಗ 5 ಫ್ಲೋರ್ 6 ಫ್ಲೋರ್ ಕಟ್ಬಿಟ್ಟ ಮೇಲೆ ನಾವು ಏನು ಸರ್ ಮಾಡೋಕ್ಕಾಗತ್ತೆ? ಇವ್ರು ಕಟ್ಟಕ್ಕೆ ಅಲೋ ಮಾಡಬಾರ್ದು ಅಂತಲೇ ನಾವು ಇಷ್ಟು ಹೋರಾಟ ಮಾಡ್ತಾ ಇರೋದು. ಫೈನಲ್ ಆಗಿ ಒಟ್ಟಿನಲ್ಲಿ ಅದು ಆಗಬಾರ್ದು, ಒಟ್ಟಿನಲ್ಲಿ ನಮ್ಗೆ ಆಗಬಾರ್ದು. ದಯವಿಟ್ಟು ನಮಗೆ ಈ ಕೆಲಸವನ್ನು ನಿಲ್ಲಿಸಿ ಕೆಲಸ ಮಾಡಬಾರ್ದು. ಇಲ್ಲ ನಾವು BBMP ಆಫೀಸ್ GBA ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ ಧರಣಿ ನಡೆಸ್ತೀವಿ. ನಾವು ನಮ್ಮ ರೆಸಿಡೆಂಟ್ಸ್ ಎಲ್ಲ ಬಂದು ನಿಮ್ಮ ಆಫೀಸ್ ಮುಂದೆ ಕುತ್ಕೊಂಡ್ಬಿಡ್ತೀವಿ. ಬೈರೇಗೌಡರು ಏನಾದರೂ ರಿಕ್ವೆಸ್ಟ್ ಮಾಡ್ಕೊತೀರಾ? ನಾವು ನಮ್ಮ ಬೈರೇಗೌಡರಿಗೆ ಹೇಳೋದು ಸರ್, GBA ರೂಲ್ಸ್ ತಂದಿದ್ದೀರಾ, ಬೈಲಾಸ್ ಎಲ್ಲ ತಂದಿದ್ದೀರಾ, ಅದನ್ನು ಸ್ಟ್ರಿಕ್ಟಾಗಿ ಇಂಜಿನಿಯರ್ಸ್ಗೆ AWಗೆ ಇವ್ರಿಗೆಲ್ಲ ಡೈರೆಕ್ಷನ್ ಕೊಡಿ ಸರ್. ಈಗ ನಾವು ಕಂಪ್ಲೇಂಟ್ ರೇಸ್ ಮಾಡಿದ್ರೇ ಬಂದು ಅವ್ರು ನೋಡ್ತಾ ಇಲ್ಲ. ಬಟ್ ಅವ್ರದ್ದು ಡ್ಯೂಟಿ ಇರೋದು ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅವ್ರ ಕೆಲಸನೇ ಹೋಗಿ ನೋಡಬೇಕಾಗಿರೋದು. ನಾವು ಕಂಪ್ಲೇಂಟ್ ಕೊಟ್ಟರೆ ನೋಡಬೇಕು ಅಂತಿಲ್ಲ. ನಾವು ಕಂಪ್ಲೇಂಟ್ ಕೊಡ್ತಾರೋ ಬಿಲ್ಡಿಂಗ್ಗೆ ನೋಟಿಸ್ ಕೊಡ್ತಾರೆ. ಬಟ್ ಹಿಂದ್ಗಡೆ 5-6 ಫ್ಲೋರ್ ಮನೆಗಳು ಕಟ್ತಾ ಇದ್ದಾರೆ. ಈಗ ನಾವು ಅದಕ್ಕೂ ಕಂಪ್ಲೇಂಟ್ ಕೊಡಬೇಕಾ? ಅದು ಅವ್ರ ಡ್ಯೂಟಿ ಅಲ್ವಾ ಬಂದು ನೋಡಬೇಕಾಗಿರೋದು. ಇವಾಗ ಅವ್ರನ್ನ ನೋಡ್ಕೊಂಡು ಇವರು ಕಟ್ತಾರೆ, ಮತ್ತು ಇವ್ರು ನೋಡ್ಬಿಟ್ಟು ಇನ್ನೊಬ್ಬನೂ ಕಟ್ತಾನೆ. ಒಬ್ಬರು ಕಟ್ತಾನೇ ಇದ್ದಾರೆ ಸರ್. ಬಟ್ ಎಲ್ಲೂ ನೀವು ಆ್ಯಕ್ಷನ್ನು ಈ BBMP ಅವರು ಸರಿಯಾಗಿ ತೊಗೊತಾ ಇಲ್ಲ ಸರ್. ನೀವು ಸ್ವಲ್ಪ ಡೈರೆಕ್ಷನ್ ಕೊಡಬೇಕು ಅಂತ ನಾನು ಕೃಷ್ಣ ಬೈರೇಗೌಡ ಸರ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.